ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕುಸುಮ ಕುಂಕುಮ ಪ್ರೇಮ ಬೆಂಕಿಗೆ ಬೀಳಲು ಇಲ್ಲಿದೆ, ಯಾರಿಗೂ ಇಷ್ಟವೇ ಇಲ್ಲದೆ ಹೋಗುವೆ ನಿನ್ನದು ಕಲ್ಲೆದೆ. ದೇವರಿಗೆ ದಯವಿಲ್ಲ ದಯವಿಲ್ಲ, ಸಾವಿದ್ರು ಭಯವಿಲ್ಲ ಭಯವಿಲ್ಲ. ಗಾಳಿಯ ಎದೆಯಲ್ಲೂ ಜೋರು, ಮೋಡದ ಕಣ್ಣಿನಲ್ಲೂ ನೀರು. ಗಾಳಿನೂ ನೀನಮ್ಮ, ನೀರಲ್ಲೂ ನೀನಮ್ಮ, ಮಣ್ಣಲ್ಲೂ ನೀನಮ್ಮ, ಎಲ್ಲೆಲ್ಲೂ ನೀನಮ್ಮ. ಬಂಗಾರದ ಬೊಂಬೆ ಹೀಗೆ ಹೋಗಬಾರದು, ನನ್ನಂತೆ ಮುಂದೆ ಯಾರು ಆಗಬಾರದು. ಪ್ರೀತಿನ ಮುಚ್ಚಿಕೊಂಡು ಬಾಳಬಾರದು, ಪ್ರೀತಿನ ಹೇಳೋದಕ್ಕೂ ಕಾಯಬಾರದು. ಸಿಪಾಯಿ ಸಿನಿಮಾಕ್ಕೆ ಮಾಡಿದಂಥ ವಂಡರ್ಫುಲ್ ಒಂದು ಪ್ಯಾಥೋ ಸಾಂಗ್ ಇದು. ಬಂಗಾರದ ಬೊಂಬೆ ಹ್ಯಾಪಿ ವರ್ಷನ್ ಹೆಂಗಿದೆಯೋ ಅದಕ್ಕೆ ತಕ್ಕ ಒಂದು ಒಂದು ಪ್ಯಾಥೋ ವರ್ಷನ್ ಇದು ಸಿನಿಮಾದಲ್ಲಿ ಬಳಸ್ಕೊಂಡಿಲ್ಲ. ಸಿಪಾಯಿ ಸಿನಿಮಾದ ಹಾಡುಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ರವಿ ಸರ್ ಹಲವಾರು ಕಡೆ ಹೇಳಿದ್ದಾರೆ, ಹಂಸಲೇಖ ಅವರು ಹೇಳಿದ್ದಾರೆ, ತಾರಾ ಮೇಡಮ್ ಹೇಳಿದ್ದಾರೆ. ಇವತ್ತಿಗೂ ಅದು ಹಾಡು ಕೇಳ್ತಿರ್ತೀರ, ಸೌಂಡಿಂಗೇ ಬೇರೆ. ನೀವು ಗಮನಿಸಿ, ಸಿಪಾಯಿ ಫಿಲಮ್ ಹಾಡುಗಳು ಗಮನಿಸಿ, ನೀವು ಸ್ಪೀಕರಲ್ಲೋ ಇಲ್ಲ ಬ್ಲೂಟೂತ್ಲ ಕೇಳಿದ್ರೆ ಆ ಸೌಂಡಿಂಗ್ ಸಖತ ಮಾಡಿದ್ದಾರೆ. ಆರ್ಕೆಸ್ಟ್ರಾ ಆ ರೆಕಾರ್ಡಿಂಗ್ ಅದ್ಭುತವಾಗಿ ಮಾಡಿಸಿದ್ರು. ಒಂದು ಬೇರೆನೇ ಒಂದು ಲೋಕ ಕರ್ಕೊಂಡು ಹೋಗುತ್ತೆ ಸಿಪಾಯಿ. ನಿಮಗೆ ಎಲ್ಲ ಹಾಡುಗಳು ಕೂಡ ಹಂಗಿತ್ತದು. ಅದಕ್ಕೆ ದಿ ಮ್ಯೂಸಿಕಲ್ ವಾರ್ ಅಂತ ಇಟ್ಟು ರವಿಚಂದ್ರನ್ ಅವರು ಕೆಳಗಡೆ ಕ್ಯಾಪ್ಷನ್ನು. ಸಂಗೀತದ ಯುದ್ಧನೇ ಅದು. ಎಲ್ಲ ಹಾಡುಗಳು ಸೂಪರೇ. ಇಲ್ಲಿ ಬೇರೆ ಹಾಡುಗಳ ಬಗ್ಗೆ ನಿಮಗೆಲ್ಲ ಮಾಹಿತಿ ಗೊತ್ತಿದೆ. ಮುಂದಕ್ಕೆ ನಾನು ಅದ್ರ ಬಗ್ಗೆ ಮಾಹಿತಿಗಳು ತೊಗೊಂಡು ಹಾಕ್ತೀನಿ. ಯಾಕೆಂದರೆ ಒಂದೊಂದು ಹಾಡು ಬಗ್ಗೆ ಒಂದು ಎಪಿಸೋಡ್ ಮಾಡಬೇಕು, ಅಷ್ಟಿದೆ ವಿಷಯಗಳು. ಇಲ್ಲಿ 2 ಹಾಡು ಬರೆದು ರೆಕಾರ್ಡಿಂಗು ಆದಮೇಲೆ ಸಿನಿಮಾದಲ್ಲಿ ಬಳಸಿಲ್ಲ. ಒಂದು ಬಂಗಾರದ ಬೊಂಬೆ ಪ್ಯಾಥೋ ವರ್ಷನ್, ಮತ್ತೊಂದು ನನ್ನ ಕೈ ಹಿಡಿದಾಕೆ ಕೈ ಕೊಸರುವುದ್ಯಾಕೆ ಯೇಸುದಾಸ್ ಅವರು ಚಿತ್ರಮ್ಮ ಅವರು ಆಡಿದ್ದು, ಅದು ಕೂಡ ಬಳಸಿಲ್ಲ. ಅಂದರೆ ಡಿಸ್ಕಷನ್ನಲ್ಲಿ ಏನಾಗುತ್ತೆ, ಹಂಸಲೇಖ ಅವರು ಹಾಡೆಲ್ಲ ಮಾಡಿದ್ಮೇಲೆ ರವಿ ಸರ್ ಹೇಳ್ತಾರೆ, ಆ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ಬೆಡ್ ಕಟ್ಟಿ ಸೋತಿರ್ತಾರೆ. ಅಂದರೆ ಬಾಜಿ ಬೆಟ್ಟಪ್ಪ ಅಂತ ಅನ್ಸುತ್ತೆ ಅವ್ರ ಹೆಸರು, ಅದರಲ್ಲಿ ಮರ್ತಿದ್ದೀನಿ, ಕ್ಷಮಿಸಿ. ಅವರು ಅದರಲ್ಲಿ ಬೆಡ್ ಕಟ್ಟಿ ಸೋತಿರ್ತಾರೆ. ತನ್ನ ಮಗಳನ್ನ ವಿಲನ್ ಮಗನಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆಗ ರವಿಚಂದ್ರನಿಗೆ ಮೋಸ ಆಗುತ್ತೆ. ಇಲ್ಲಿ ತುಂಬ ಪ್ರೀತಿ ಮಾಡಿರ್ತಾರೆ. ನನ್ನ ಮಗಳನ್ನ ನಿನಗೆ ಕೊಡೋದಿಲ್ಲ ನಾನು, ನೀ ಏನಾದರೂ ಮಾಡ್ಕೊಳ್ಳಯ್ಯ ಅಂತ ಹೇಳ್ತಾರೆ. ಅದು ಎಲ್ಲರೂ ಇವರಿಗೆ ವಿರೋಧವಾಗ್ಬಿಡ್ತಾರೆ. ಆ ಟೈಮಲ್ಲಿ ಬರುವಂಥ ಹಾಡು ಅದು ಒಂದು ರೋದನೆ ಸೀನು, ಪ್ರೇಕ್ಷಕರಿಗೆಲ್ಲ ಬೇಜಾರಾಗುವಂಥ ಸೀನ್ ಅದು. ಅಂದರೆ ಹೀರೋಗೆ ಹೀರೋಯಿನ್ ಸಿಕ್ಕಿಲ್ಲ ಅಂತ ಹೇಳೋದು. ಅಲ್ಲೂ ಕೂಡ ಒಂದು ಸಾಂಗ್ ಸ್ಲೋ ಆಗಿಬಿಟ್ರೆ, ಒಂದು ವಾಕ್ ಮಾಡ್ಕೊಂಡೇ ಅದು ಆಡ್ಬಿಟ್ರೆ ಹೆಂಗಿರುತ್ತೆ, ಬೇಡ ಅಂತೇಳಿ ಫಾಸ್ಟ್ ಆಗಿರಲಿ, ಸ್ವಲ್ಪ ಫಾಸ್ಟ್ ಆಗಿರಲಿ, ಫಿಲಾಸಫಿ ಹೇಳೋಣ ಹಂಗೇಳಿ ಮಾಡೋದು ಯಾರಿಗೆ ಬೇಕು ಈ ಲೋಕ. ಅಲ್ಲಿ ನಾರಿಯೇ ಕಾಂಚನ ಕೌರವರ ಮೋಜಿಗೆ, ಧರ್ಮವೇ ಲಾಂಛನ ಪಾಂಡವರ ಜೂಜಿಗೆ, 2 ಸಾಲಿ ಮಹಾಭಾರತ. ಅದಕ್ಕಿಂತ ಮುಖ್ಯವಾಗಿ ಸಿನಿಮಾದ ಕಥೆನ ಬರೆದ್ರಲ್ಲಿ, ಮಕ್ಕಳನ್ನೇ ಜೂಜಲ್ಲಿ ಇಡುವಾಗ ನೋಡಿಕೊಂಡು ಇರಬೇಕಾ ಅಂತ. ಅಲ್ಲಿ ಮುಖ್ಯಮಂತ್ರಿ ಚಂದ್ರು ಅವರು ಬಾಜಿ ಕಟ್ಟಿ ಸೋತಿರ್ತಾರೆ. ಅದಕ್ಕೆ ಅಲ್ಲಿ ಮಕ್ಕಳನ್ನ ಜೂಜಲ್ಲಿ ಇಡಬೇಕಾ ಅಂತ ಬರೆದಿದ್ದಾರೆ. ತಡೆದರು ಈ ದಿನ ಮನಸ್ಸಿನ ನಾಯಕ, ಬಿಟ್ಟರೆ ಎಲ್ಲರ ಸೀಳುವ ಸೈನಿಕ. ಸೂಪರ್ ಲಿರಿಕ್ಸು. ಯೇಸುದಾಸ್ ಅವರು ಈ ಹಾಡನ್ನ ಹಾಡ್ತಿದ್ರೆ ರೋಮಾಂಚನ ಆಗ್ಬಿಡುತ್ತೆ ಎಲ್ರಿಗೂ. ರವಿಚಂದ್ರನ್ ಅವರು ಕೂಡ ರೆಕಾರ್ಡಿಂಗಲ್ಲಿ ಇರ್ತಾರೆ ಅವತ್ತು. ಇದರ ಒಂದು ರೆಕಾರ್ಡಿಂಗ್ ಚಾಮುಂಡೇಶ್ವರಲ್ಲೂ ಆಗಿದೆ, ಪ್ರಸಾದಲ್ಲೂ ಆಗಿದೆ. ರವಿಚಂದ್ರನ್ ತುಂಬ ಖುಷಿ ಆಗ್ಬಿಡುತ್ತೆ, ನಾವು ಚೇಂಜ್ ಮಾಡಿ ಒಳ್ಳೇದಾಯಿತು ರಾಜು, ಸಖತ ಬಂದಿದೆ ಸೌಂಡಿಂಗ್, ಔಟ್ಪುಟ್ ಹಾಡು ಅಂತ ಹೇಳ್ತಾರೆ. ಹಂಸಲೇಖ ಅವರು ಒಮ್ಮೆ ಒಂದು ಮಾತು ಹೇಳಿದರು, ಯೇಸುದಾಸರು ಆಡಬೇಕಾದ್ರೆ ಆ ಸ್ಪೀಕರ್ದು ಕೋನ್ ಪೇಪರ್ ಕಿತ್ಕೊಂಡ್ಬಂದ್ಬಿಟ್ಟಿತ್ತು ಆ ವಾಯ್ಸಿಗೆ ಅಂತ. ಆ ಯೇಸುದಾಸರು ಹೇಳ್ತಾರಂತೆ, ಒಂದು ಜಲಕ್ ಮಾಡ್ತಾರೆ ಕಾಮಿಡಿಯಾಗಿ, ನನ್ನ ವಾಯ್ಸಿಗೆ ಒಂದು ಸ್ಪೀಕರ್ ಇನ್ನೂ ಇಂಡಿಯಾದಲ್ಲಿ ತಯಾರಾಗಿಲ್ಲ ಅಂತ ತಮಾಷೆ ಮಾಡ್ತಾರೆ. ಅದಾಗಿತ್ತು ಒಂದು ಇನ್ಸಿಡೆಂಟ್. ಅದು ಈ ಹಾಡಿಗೆನೆ 99.9% ಯಾರಿಗೆ ಬೇಕು ಈ ಲೋಕ ಹಾಡಿಗೆನೆ. ಆದರೆ ಬಂಗಾರದ ಬೊಂಬೆ ಪ್ಯಾಥೋ ವರ್ಷನ್ ಇದೆಯಲ್ಲ, ಸಖತ್ ಲಿರಿಕ್ಸ್. ಅದನ್ನು ಬೇರೆ ಸಿನಿಮಾಗೆ ಬರ್ಸ್ಕೊಳಕ್ಕಾಗಲ್ಲ. ಸೇಮ್ ಟ್ಯೂನು ಹ್ಯಾಪಿ ವರ್ಷನ್ ಇದೆ ಅಲ್ಲಿ ಬಂಗಾರದ ಬೊಂಬೆ. ಹಾಗಾಗಿ ಎಲ್ಲರಿಗೂ ಗೊತ್ತಾಗ್ತಿತ್ತು ಸಿಪಾಯಿ ಇದೆ ಅಂತ, ಹಾಗಾಗಿ ಬಳಸ್ಕೊಳಂಗಿಲ್ಲ. ಕಣ್ಗಳು ಕಣ್ಗಳು ಸೇರಿದೆ, ಕಣ್ಣಿನ ಜ್ಯೋತಿಯೇ ಆರಿದೆ, ಮುಚ್ಚಿದ ಮನವ ಬಿಚ್ಚಿದೆ, ಕಾಯದೆ ಕಣ್ಣನೆ ಮುಚ್ಚಿದೆ, ಎಲ್ಲಿದೆ ಹೇಳು ನಿನ್ನ ಪ್ರಾಣ, ತಂದಾನ ಕೇಳಿ ಯಾಕೆ ಮೌನ. ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಚರಣ ಅಷ್ಟೇ ಸೂಪರು. ಕುಸುಮ ಕುಂಕುಮ ಪ್ರೇಮ ಬೆಂಕಿಗೆ ಬೀಳಲು ಇಲ್ಲಿದೆ, ಯಾರಿಗೂ ಇಷ್ಟವೇ ಇಲ್ಲದೆ ಹೋಗುವೆ ನಿನ್ನದು ಕಲ್ಲೆದೆ ಅಂತ. ದೇವರಿಗೆ ದಯವಿಲ್ಲ ದಯವಿಲ್ಲ, ಸಾವೆದುರು ಭಯವಿಲ್ಲ ಭಯವಿಲ್ಲ, ಗಾಳಿಯ ಎದೆಯಲ್ಲೂ ಜೋರು, ಮೋಡದ ಕಣ್ಣಿನಲ್ಲೂ ನೀರು. ಇದಂತೂ ಸೂಪರ್, ಸಾಹಿತ್ಯದ ಪೀಕ್ ಲೆವೆಲ್ ಅಂತೀನಿ. ಅದು ಸ್ವಲ್ಪ ಸ್ಲೋ ಆಗಿರುತ್ತೆ ಅಂತೇಳಿ ಯಾರಿಗೆ ಬೇಕು ಲೋಕ ಮಾಡಿದ್ರು. ಅದ್ರ ಮೇಕಿಂಗ್ ಬಗ್ಗೆ ನಿಮಗೆ ಹೇಳೋದೇ ಬೇಡ, ರವಿ ಸರ್ ಅದ್ಭುತವಾಗಿ ಮಾಡಿದ್ರು. ಇನ್ನೊಂದು, ಯಾರೆಲೆ ನಿನ್ನ ಮೆಚ್ಚಿದವನು, ಈ ಹಾಡಿದೆ ಅಲ್ಲ, ಇದಕ್ಕಿಂತ ಮೊದಲಿದ್ದ ಹಾಡು ನನ್ನ ಕೈ ಹಿಡಿದಾಕೆ ಅಂತ. ಅಲ್ಲಿ ಬೇಂದ್ರೆ ಅವರ ಒಂದು ಇನ್ಫ್ಲುಯೆನ್ಸ್ ಬರುತ್ತೆ ಹಾಡಲ್ಲಿ. ಹಂಸಲೇಖ ಅವರಿಗೆ ಬೇಂದ್ರೆ ಅವರು, ಕುವೆಂಪು ಅವರು ಭಾರಿ ಇಷ್ಟ. ಅವರ ಒಂದು ಸಾಹಿತ್ಯದ ಛಾಯೆ ಇವರ ಒಂದು ಲಿರಿಕ್ಸಲ್ಲಿ ಇರುತ್ತೆ. ಅವರು ನನ್ನ ಆಕೆ, ಈಕೆ ಆಕೆ ಅಂತ ಜಾಸ್ತಿ ಬರೀತಾರೆ ಬೇಂದ್ರೆ ಅವರು. ತುಂಬ ಇಷ್ಟಪಟ್ಟು ಹೆಂಡ್ತಿರು ನನ್ನ ಆಕೆ ಅಂತಿದ್ರು ಅವರು. ಅದನ್ನೇ ಇನ್ಸ್ಪೈರ್ ಮಾಡ್ಕೊಂಡು ಹಂಸಲೇಖ ಅವರು ನನ್ನ ಕೈ ಹಿಡಿದಾಕೆ ಹಾಡು ಮಾಡೋದು. ಈ ಹಾಡಲ್ಲಿ ಒಂದು ಪ್ರಯೋಗ ಇದೆ. ಪ್ರತಿ ಹಾಡಿನ ಸಾಲಿನ ಪ್ರತಿ ಕೊನೆಯಲ್ಲೂ ಒಂದು ಪ್ರಶ್ನಾರ್ಥಕ ಚಿಹ್ನೆ, ಯಾಕೆ, ಈಕೆ, ನನ್ನ ಆಕೆ, ಈ ಥರ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಪ್ರೇಮಿ ನನ್ನ ಪ್ರೇಯಸಿ ಯಾಕೆ ಹೀಗೆ ಅಂತ ಕೇಳೋದು, ಪ್ರೇಯಸಿ ತನಗೆ ತಾನೇ ಪ್ರಶ್ನೆ ಮಾಡ್ಕೊಳ್ಳೋದು, ನನಗೆ ಇಷ್ಟ ಅವನ, ಬಟ್ ಆದರೂ ನಂಗೆ ಹತ್ರ ಹೋಗಕ್ಕೆ ಭಯ ಆಗ್ತಿದೆ ಅಂತ ಹೇಳೋದನ್ನ ಒಂದು ವಿವರಿಸಿ ಹೇಳಿದ್ದಾರೆ. ಪ್ರಶ್ನಾರ್ಥಕ ಚಿಹ್ನೆ ಅದು. ಕಣ್ಣು ಮುಚ್ಚಿದರೆ ಕಾಡುವಳೆ ಯಾಕೆ, ರೆಪ್ಪೆ ಬಿಚ್ಚಿದರೆ ಓಡುವಳೆ ಯಾಕೆ, ತುಂಬಿ ತುಳುಕುತ್ತಿರೋ ಅಂದವನ್ನೆಲ್ಲ ನಾನು ಬೇಡಿದರೂ ನೀಡಳು ಯಾಕೆ ಅಂತ. ಅದರಲ್ಲಿ 2ನೇ ಚರಣದಲ್ಲಿ ಒಂದು ಸಾಲು ಬರೆದಿದ್ದಾರೆ, ಎದೆ ಅನುಭವಿಸೋ ಈ ನೋವುಗಳ ಈಕೆ ತಿಳಿಯಳು ಯಾಕೆ. ಸೂಪರ್ ಲಿರಿಕ್ಸ್ ಅದು. ಎದೆ ಅನುಭವಿಸೋ ನೋವುಗಳ ಈಕೆ ತಿಳಿಯಳು ಯಾಕೆ ಅಂತ. ನೀನು ನನಗೆ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ, ಮನಸ್ಸು ಹೇಳ್ತಾ ಇದೆ, ನನ್ನ ಒಂದು ಹೃದಯ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳೋದು. ಸಖತ್ತಾಗಿದೆ ಅದು. ಯೇಸುದಾಸ್ ತುಂಬ ಖುಷಿಪಟ್ಟಿದ್ರು, ಈ ಹಾಡು ಚೆನ್ನಾಗಿದೆ ಅಂದಿದ್ರು. ಆದರೆ
ಸಿನಿಮಾದಲ್ಲಿ ಬಳಸ್ಕೊಂಡಿಲ್ಲ. ಅದ್ರ ಬದಲು ಯಾರೆಲೆ ನಿನ್ನ ಮೆಚ್ಚಿದವನು ಬಳಸ್ಕೊಂಡ್ರು. ಅದು ಫಾಸ್ಟ್ ಆಗಿದೆ. ಇದು ಸ್ವಲ್ಪ ಸ್ಲೋ ಆಗಿ ರೊಮ್ಯಾಂಟಿಕ್ ಆಗಿದೆ, ಅದು ಸ್ವಲ್ಪ ಫಾಸ್ಟ್ ಆಗಿದೆ. ಅಲ್ಲಿ ಮನು ಅವರು ಹಾಗೂ ನಮ್ಮ ಜಾನಕಿ ಅಮ್ಮ ಅದ್ಭುತವಾಗಿ ಆಡಿದ್ರು. ಈ ಹಾಡನ್ನ ಬೇರೆ ಸಿನಿಮಾಗೆ ಬಳಸ್ಕೋಬೋದಿತ್ತು. ಯಾಕೆಂದರೆ ಇದೊಂದು ಫಸ್ಟ್ ನೈಟ್ ಆಡುವಂಥ ಹಾಡು ಅಂತ ಹೇಳ್ಬೋದು, ಅಥವಾ ಒಂದು ರೊಮ್ಯಾಂಟಿಕ್ ಸಾಗು ಅಂತ ಹೇಳ್ಬೋದು. ಇದು ಯಾಕೆಂದರೆ ಲಿರಿಕ್ಸು ಆ ಟ್ಯೂನ್ ಎಲ್ಲ ಫ್ರೆಶ್ ಆಗಿತ್ತು. ಸಿಪಾಯಿಗೆ ಹೊಂದಬೇಕು ಅಂತ ಏನಿಲ್ಲ, ಇದು ಬೇರೆ ಸಿನಿಮಾಗೂ ಹೊಂದ್ತಾ ಇತ್ತು. ರವಿ ಸರ್ ಬಳಸ್ಕೋಬೇಕಿತ್ತು, ಬಳಸ್ಕೊಂಡಿಲ್ಲ. ಒಳ್ಳೆ ಸಾಂಗ್ ಮಿಸ್ ಆಯಿತು. ಯಾಕೆಂದರೆ ರವಿ ಸರ್ ಪಿಕ್ಚರೇ ಸಖತ ಮಾಡ್ತಿದ್ರು. ಇದರ ಟ್ರ್ಯಾಕ್ ಆಡಿದ್ದು ರಾಜೇಶ್ ಅವರು, ಅವ್ರು ಚಂದ್ರಿಕಾ ಗುರುರಾಜ್ ಅವರು. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ರವಿಚಂದ್ರನ್ ಅವರ ಒಂದು ಪ್ರೊಡಕ್ಷನ್ನು, ಅವರ ಡೈರೆಕ್ಷನ್ ಇದ್ದರೆ ಅಲ್ಲಿ ಶೂಟಿಂಗ್ ಪರ್ಪಸ್ಗೋಸ್ಕರ ಟ್ರ್ಯಾಕ್ ತಗೊಂಡು ಹೋಗೋರು. ಆ ಟ್ರ್ಯಾಕ್ ಆಡ್ತಿದ್ದವರು ನಮ್ಮ ರಾಜೇಶ್ ಅವರು, ಚಂದ್ರಿಕಾ ಗುರುರಾಜ್ ಅವರು. ರವಿ ಸರ್ಗೆ ಅವರೇ ಬೇಕಿತ್ತು. ಹಂಸಲೇಖ ಅವರು ಕೂಡ ಅವ್ರನ್ನ ರೆಫರ್ ಮಾಡೋರು. ಇದು ಅವರಿಬ್ಬರು ಹೇಳಿದಲ್ಲ, ಆ ಪ್ರೊಡಕ್ಷನ್ನೆಲ್ಲ ಮಾತಾಗಿತ್ತು. ಚಂದ್ರಿಕಾ ಮೇಡಮ್ ಹೇಳಿದರು, ಮೇಡಮ್ ರವಿಚಂದ್ರನ್ ಅವ್ರಿಗೆ, ಹಂಸಲೇಖ ಅವ್ರಿಗೆ ನಿಮ್ಮ ಟ್ರ್ಯಾಕೇ ಬೇಕು, ರವಿ ಸರ್ಗೆ ಅದು ಪಕ್ಕಾ ಒಂದು ಅವ್ರಿಗೆ ಕಂಫರ್ಟೇಬಲ್ ಅದು. ಯಾಕೆಂದರೆ ಮೇನ್ ಸಿಂಗರ್ ಆಮೇಲೆ ಜಾನಕಿ ಅಮ್ಮ, ಚಿತ್ರಮ್ಮ, ಯೇಸುದಾಸ್ ಅವರು, ಎಸ್ ಪಿ ಬಿ ಅವರು ಯಾರೇ ಬಂದು ಹಾಡಿದ್ರು ಕೂಡ ನೀವು ಅವ್ರ ಥರನೇ ಅದ್ಭುತವಾಗಿ ಹಾಡಿರ್ತೀರಿ, ಜೀವ ತುಂಬಿ ಹಾಡಿರ್ತೀರಿ. ಶೂಟಿಂಗಲ್ಲಿ ಇವ್ರಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಆಗ ರವಿ ಸರ್ ನಿಮ್ಮನ್ನೇ ರೆಫರ್ ಮಾಡೋರು, ಹಂಸಲೇಖ ಅವ್ರು ಹೇಳ್ಬಿಡೋರು ಅಂತ ಒಂದು ಮಾತು ಬಂದಿತ್ತು. ಅದು ನಿಜ ಕೂಡ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ, ಬೇರೆ ಸಿನಿಮಾಕ್ಕೆ ಡೈವರ್ಟ್ ಆಗ್ತೀನಿ ಅನ್ಕೋಬೇಡಿ. ಹಳ್ಳಿ ಮೇಷ್ಟ್ರು ಸಿನಿಮಾದ ಟೈಟಲ್ ಸಾಂಗು ಹಳ್ಳಿ ಮೇಷ್ಟ್ರೆ ಹಳ್ಳಿ ಮೇಷ್ಟ್ರೆ, ಈ ಹಾಡು ಹಾಡೋಕ್ಕೆ ಜಾನಕಿ ಅಮ್ಮ ಬರ್ತಾರೆ. ಅದನ್ನ ಚಂದ್ರಿಕಾ ಗುರುರಾಜ್ ಅದ್ಭುತವಾಗಿ ಆಡಿರ್ತಾರೆ, ಸೂಪರಾಗಿ ಆಡಿರ್ತಾರೆ. ಜಾನಕಿ ಅಮ್ಮ ಅದನ್ನ ಟ್ರ್ಯಾಕ್ ಕೇಳ್ಬಿಟ್ಟು ಹಂಸಲೇಖ ಅವ್ರಿಗೆ ಹೇಳಿರ್ತಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ ಇವರು, ಹೆಣ್ಮಗಳು ತುಂಬ ಚೆನ್ನಾಗಿ ಆಡಿದೆ, ಇದನ್ನೇ ಉಳಿಸ್ಕೊಳ್ಳಿ, ಇದಕ್ಕಿಂತ ಏನು ಬೇಕು ಅಂತ. ಆದರೆ ಜಾನಕಿ ಅಮ್ಮ ಲೆಜೆಂಡು, ಆವಾಗ ಲೆಜೆಂಡು. ಅವ್ರನ್ನ ಕರೆಸಿ ಹಂಗೆ ಕಳಿಸೋದು ಸರಿನಾ? ಅಲ್ಲಿ ನೋಡಿ, ಒಂದು ಇಕ್ಕಟ್ಟು ಆಗ್ಬಿಡ್ತದೆ ಪರಿಸ್ಥಿತಿ. ಹಂಸಲೇಖ ಅವ್ರಿಗೂ ಕಷ್ಟ, ಚಂದ್ರಿಕಾ ಮೇಡಮ್ ಅವ್ರಿಗೂ ಕಷ್ಟ, ಜಾನಕಿ ಅಮ್ಮರಿಗೂ ಕಷ್ಟ. ಅವ್ರು ಚೆನ್ನಾಗುಂಟು ಉಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಅವತ್ತು ಒಂದೇ ದಿನ ಶೂಟಿಂಗ್, ಅದು ಒಂದೇ ದಿನ ರೆಕಾರ್ಡಿಂಗ್ ಇರುತ್ತೆ, ಒಂದೇ ದಿನ ರೆಕಾರ್ಡಿಂಗ್ ಇರುತ್ತೆ, ವಾಪಸ್ ಹಂಗೆ ಕಳಿಸ್ಬಿಡೋದು. ಫಸ್ಟೇ ಹೇಳಿರ್ತಾರೆ, ಅವರಂತೂ ಒಂದು ಆಡಕ್ಕೆ ಬರಲ್ಲ, ಬಂದರೆ ಬೇರೆ ಬೇರೆ ಸ್ಟುಡಿಯೋಗಳು ಅವ್ರಿಗೋಸ್ಕರ ಕಾಯ್ತಿರೋರು. ಬೇರೆ ಬೇರೆ ಫಿಲ್ಮ್ಗೂ ಆಡಬೇಕಾಗಿರುತ್ತೆ. ಹಂಸಲೇಖ ಒಬ್ಬರದೇ ಅಲ್ಲ, ಒಂದು ಟೈಮ್ ಕೊಟ್ಟಿರ್ತಾರೆ, ಕೆಲವೊಮ್ಮೆ ಅಡ್ವಾನ್ಸ್ ತಗೊಂಡಿರ್ತಾರೆ, ಅದೆಲ್ಲ ಇರುತ್ತೆ ಅಲ್ಲಿ. ಹಾಗಾಗಿ ಇಕ್ಕಟ್ಟಿನ ಪರಿಸ್ಥಿತಿ. ಅವ್ರನ್ನ ಹಂಗೆ ಕಳ್ಸಂಗಿಲ್ಲ. ಇಲ್ಲಮ್ಮ ನೀವು ಆಡಿ ಅಂತಾರೆ. ಜಾನಕಿ ಅಮ್ಮ ಇನ್ನು ನೀರು ಕುಡ್ದಂಗೆ ಆಡ್ಬಿಡ್ತಾರೆ, ಸುಲಲಿತವಾಗಿ ಆಡಿದ್ದಾರೆ. ಆದರೆ ಚಂದ್ರಿಕಾ ಗುರುರಾಜ್ ಅದ್ಭುತವಾಗಿ ಆಡಿದ್ರು. ಅದೇ ರೀತಿ ಸಿಪಾಯಿಗೂ ಕೂಡ ಅದರಲ್ಲಿ ಬಂಗಾರದ ಬೊಂಬೆ ಇದೆಯಲ್ಲ, ಅದು ಫಸ್ಟೇ ವಾಯ್ಸ್ ಮಿಕ್ಸಿಂಗ್ ಯೇಸುದಾಸ್ ಅವರು ಮಾಡಿರ್ತಾರೆ. ಆ ನಂತರ ಚಿತ್ರಮ್ಮ ಅವ್ರು ಬರೋದು ಲೇಟ್ ಆಗಿದ್ದರಿಂದ ಚಂದ್ರಿಕಾ ಮೇಡಮ್ ಅವರು ಆ ಟ್ರ್ಯಾಕ್ ಹಾಡಿರ್ತಾರೆ, ಅದು ಸಖತ್ತಾಗಿ ಆಡಿರ್ತಾರೆ. ಜಾರಿ ಬಿದ್ದೆನಮ್ಮ ಆ ಒಂದು ಲೈನ್ ಬರುತ್ತಲ್ಲ, ಅದೆಲ್ಲ ಫೀಮೇಲ್ ವರ್ಷನು ಚಂದ್ರಿಕಾ ಮೇಡಮ್ ಮಾಡಿದ್ದು ಸ್ಟುಡಿಯೋ ಪ್ರಸಾದಲ್ಲಿ. ಅವತ್ತು ರವಿ ಸರಲ್ಲಿ ಇರ್ತಾರೆ. ಹಿ ವಾಸ್ ವೆರಿ ಹ್ಯಾಪಿ. ಕೇಳ್ಬಿಟ್ಟು ಚೆನ್ನಾಗಿದೆ ಇದು, ನಾನು ಶೂಟಿಂಗ್ ತಗೊಂಡು ಹೋಗೋದು ಮಾತ್ರ ಅಲ್ಲ, ಇದನ್ನೇ ಬಳಸ್ಕೋತೀನಿ ಅಮ್ಮ, ಚೆನ್ನಾಗಿ ಆಡಿದ್ದೀರಾ ಅಂತಾರೆ. ಆದರೆ ಚಿತ್ರಮ್ಮನಿಗೆ ಡೇಟ್ ಕೊಟ್ಟಿರ್ತಾರೆ, ಅವರು ಬಂದಿರ್ತಾರೆ. ಆಮೇಲೆ ಅವ್ರದ್ದು ಕೆಲವೊಂದಲ್ಲಿ ಕಮಿಟ್ಮೆಂಟ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಅವ್ರ ಹತ್ರ ಆಡಿಸ್ತಾರೆ. ಈ ಥರ ಎಷ್ಟೋ ಮಿಸ್ ಆಗಿದೆ. ಆದರೆ ರವಿಚಂದ್ರನ್ ಅವರ ಡೈರೆಕ್ಷನ್ನಲ್ಲಿ, ಅವರ ಒಂದು ರೆಕಾರ್ಡಿಂಗಲ್ಲಿ ಚಂದ್ರಿಕಾ ಮೇಡಮ್, ರಾಜೇಶ್ ಕೃಷ್ಣನ್ ಅವರು ತುಂಬ ಟ್ರ್ಯಾಕ್ ಆಡಿದ್ದಾರೆ. ಇದರಲ್ಲಿ ಕೆಲವೊಂದು ಹಾಡುಗಳು ರೆಕಾರ್ಡಿಂಗ್ ಆಗಿ ಚಾಮುಂಡೇಶ್ವರಲ್ಲಿ, ಕೆಲವೊಂದು ಪ್ರಸಾದಲ್ಲಿ. ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು, ಮೇಘರಾಜ ಆಡಿದಲ್ಲ, ಬಂದ ಮೇಘರಾಜ, ಅದು ಲತಾ ಮಂಗೇಶ್ಕರ್ ಅವರು ಹಾಡಬೇಕಾಗಿರುತ್ತೆ. ಹಂಸಲೇಖ ಅವರು ಅವ್ರ ಹತ್ರ ಹಾಡ್ತಾನೆ ಯೋಚನೆ ಮಾಡಿರ್ತಾರೆ. ಆದ್ರೆ ಲತಾ ಮಂಗೇಶ್ಕರ್ ಅವರು ಬೆಂಗಳೂರು ಬರಕ್ಕೆ ರೆಡಿ ಇರಲ್ಲ, ಮುಂಬೈಲೇ ಬಂದು ಹಾಡ್ಸ್ಕೊಳ್ಳಿ ಅಂದಿರ್ತಾರೆ ಅವರ ಮ್ಯಾನೇಜರು. ಆದ್ರೆ ಹಂಸಲೇಖ ಅವ್ರಿಗೆ ಇಲ್ಲಿ ಬರ್ಬೇಕು ಅವರು ಅಂತ, ನಮ್ಮ ವಾತಾವರಣಕ್ಕೆ ಬರಬೇಕು, ನಮ್ಮ ಬೆಂಗಳೂರು ಬಂದು ಆಡಬೇಕು, ನಮಗೊಂದು ಹೆಮ್ಮೆ ಅಂತ. ಆದ್ರೆ ಅವ್ರು ಟೈಮ್ ಕೊಡಲ್ಲ, ಡೇಟು ಕೂಡ ತುಂಬಾ ವ್ಯತ್ಯಾಸ ಆಗ್ತಿರುತ್ತೆ. ಹಾಗಾಗಿ ಉತ್ತರ ಭಾರತ ಲತಾ ಮಂಗೇಶ್ಕರ್ ಯಾರು, ನಮ್ಮ ಜಾನಕಿ ಅಮ್ಮ ಹತ್ರ ಆಡಿಸ್ತಾರೆ. ಅದ್ಭುತವಾಗಿ ಆಡ್ತಾರೆ ಜಾನಕಿ ಅಮ್ಮ. ನೀವು ಹಾಡು ಇವತ್ತು ಕೇಳ್ತಿರ್ತೀರಿ, ಅವ್ರಿಗಿಂತ ವಾಯ್ಸ್ ಬೇಕಾ, ಸೂಪರ್ ಆಗಿ ಆಡಿದ್ದಾರೆ. ಆದರೆ ಹಂಸಲೇಖ ಅವ್ರದ್ದು ನನ್ನ ಒಂದು ಸಾಂಗ್ ಲಿಸ್ಟಲ್ಲಿ ಲತಾ ಮಂಗೇಶ್ಕರ್ ಅವರು ಹಾಡು ಇರಬೇಕು ಅಂತ ಹೇಳೋ ಒಂದು ಆಸೆ ಇರುತ್ತೆ ಅವ್ರಿಗೆ, ಬಟ್ ಅದು ಆಗಲ್ಲ. ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಹೇಳ್ಬೇಕಿತ್ತು. ಅಲ್ಲಿ ಸಾಂಗ್ ಸ್ವಲ್ಪ ಸ್ಲೋ ಆಗಿರುತ್ತೆ ಅಂತ ಹೇಳೋದ ಕಾರಣ ಅಲ್ಲಿ ಯಾರಿಗೆ ಬೇಕಿಲ್ಲ ಮಾಡಿದ್ರು, ಅದ್ಭುತ ಫಿಲಾಸಫಿ ಬಂತು. ಇನ್ನೊಂದು ಹಾಡು ಕೂಡ ಸ್ವಲ್ಪ ಸ್ಲೋ ಆಗಿರುತ್ತೆ ಅಂತೇಳಿ ಅಲ್ಲಿ ಯಾರೆಲೆ ನಿನ್ನ ಮೆಚ್ಚಿದವನು ಹಾಡಾಕ್ಬಿಟ್ರು. ಇನ್ನೊಂದು ಮುಖ್ಯವಾದ ವಿಷಯ ಮಾಡ್ತೇನೆ ನೋಡಿ, ನಾನು ಅಲ್ಲಿ ನನ್ನ ಕೈ ಹಿಡಿದಾಕೆ ಕ್ಲೈಮ್ಯಾಕ್ಸಲ್ಲಿ ಹಾಕೋ ಥರ ಪ್ಲ್ಯಾನ್ ಮಾಡಿರ್ತಾರೆ, ಲಿರಿಕ್ಸ್ ಬೇರೆ ಬರೆಯೋಣ ಅಂತ, ಟ್ಯೂನ್ ಚೆನ್ನಾಗಿದೆ ಅಂತ. ರವಿ ಸರ್ಗೆ ಇಷ್ಟ ಆಗಿರುತ್ತೆ ಅದು. ಕೆಲವೊಂದು ಹಂಗೆ ಉಳಿಸ್ಕೊಳ್ಳೋಣ, ಕೆಲವೊಂದು ಚೇಂಜ್ ಮಾಡೋಣ ಲಿರಿಕ್ಸು ಅಂತ. ಆದರೆ ಗಂಡು ಹೆಣ್ಣು ಒಂದಾಗಿರ್ತಾರೆ ಕ್ಲೈಮ್ಯಾಕ್ಸಲ್ಲಿ. ಆ ಟೈಮಲ್ಲಿ ಫುಲ್ ಹ್ಯಾಪಿ ಇರಬೇಕು. ಚಿರಂಜೀವಿ ಡೆತ್ ಆಗಿರುತ್ತೆ, ಅಷ್ಟೊಂದು ಅದು ಮಜಾ ಇರಲ್ಲ. ಪ್ರೇಕ್ಷಕರಿಗೆ ಒಂದು ಬಾಲಿಶ ಅನ್ಸ್ಬಿಡುತ್ತೆ, ಬೇಡ ಅಂತೇಳಿ ಅಲ್ಲಿ ಚಿರಂಜೀವಿಯವರ ಆತ್ಮ ಬಂದು ಮತ್ತೆ ಚಿಟ್ಟೆಗಳೇ ಅಂತ ಆಡುವಂಥ ಒಂದು ವರ್ಷನ್ ತಗೊಂಡು ಅದನ್ನೇ ಹಾಕಿದಾರಲ್ಲಿ, ಆ ಹಾಡನ್ನ ಹಾಕಿದಾರಲ್ಲಿ. ಇಲ್ಲ ಅಂದರೆ ನನ್ನ ಕೈ ಹಿಡಿದಾಕೆ ಅದು ಕ್ಲೈಮ್ಯಾಕ್ಸ್ಲಿ ಬರ್ತಿತ್ತು, ಬೇರೆ ಲಿರಿಕ್ಸ್ ಚೇಂಜ್ ಮಾಡಿ ಬರ್ತಿತ್ತು. ಆ ಟ್ಯೂನ್ ಚೆನ್ನಾಗಿತ್ತು. ಅಟ್ಲೀಸ್ಟ್ ರವಿಚಂದ್ರನ್ ಅವರು ಬೇರೆ ಸಿನಿಮಾಗೆ ಬಳಸ್ಕೋಬೋದಿತ್ತು. ಈ ಥರ ತುಂಬ ಹಾಡುಗಳು ರವಿ ಸರ್ ಹತ್ರ ಇದೆ. ಚಂದಮಾಮ ಸಿನಿಮಾದ ಒಂದು ಹಾಡಿದೆಲ್ಲ, ನನ್ನ ಹುಡುಗಿಯನ್ನ, ಆ ಸಿಪಾಯಿ ಕ್ಯಾಸೆಟ್ಲಿದೆ ನೋಡಿ ಹಾಡು. ಅದು ಆ್ಯಕ್ಚುಲಿ 5-6 ಹಾಡುಗಳು ರೆಕಾರ್ಡಿಂಗ್ ಆಗಿದೆ. ರವಿ ಸರ್ ಸೂಪರ್ದಿಲ್ಲಿದೆ. ನೀವು ಹಲವಾರು ಜನ ಕೇಳಿದ್ರಿ. ಇದಿಷ್ಟು ಮಾಹಿತಿ. ಈಗ ಸಿಪಾಯಿ ಸಿನಿಮಾದ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.